hello guys, welcome back to the new video. ಇವತ್ತು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ. ಎಸ್ ಗೈಸ್, ಇದು ಕುಕಿಂಗ್ ವಿಡಿಯೋ ಆಗಿರುತ್ತೆ. ಸೊ ಬನ್ನಿ ಇವತ್ತೊಂದು ಜ್ಯೂಸ್ ಮಾಡೋಣ ಅಂತ ಇದ್ದೀನಿ. ಹೊಸದಾಗಿ ಏನೋ ಜಾರ್ ತಂದಿದ್ದಾರೆ. ಅದಕ್ಕೋಸ್ಕರ ನಮ್ಮದೇ ಫಸ್ಟ್ ಟ್ರೈ ಇರಲಿ ಅಂತೇಳಿ, ನಮ್ಮದೇ ಓಪನಿಂಗ್ ಇರಲಿ ಅಂತೇಳಿ ಇದು ಜ್ಯೂಸ್ ಮಾಡ್ತಿದ್ದೀವಿ. ಗುವಾವಾ ಜ್ಯೂಸ್. ಬನ್ನಿ ಇದನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಎಸ್ ಗೈಸ್, ಇವಾಗ ಈ ಹಣ್ಣು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇದಿಷ್ಟು ಎಡ್ಜೆಲ್ಲ ಕಟ್ ಮಾಡೋಣ. ಇದನ್ನು ಇವಾಗ ಹೀಗೆ ಇದು ಒಳಗಿರೋದೆಲ್ಲ ತಕ್ಕೊಳ್ಳೋಣ. ಬನ್ನಿ. ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇದನ್ನ ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ, ಅದು ಟೇಸ್ಟ್ ಒಗ್ಗಿರುತ್ತೆ. ಸೊ ಎಲ್ಲ ಸುಟ್ಕೊಂಡಿದ್ದೀವಿ. ಇವಾಗ ಒಂದು ಐಟಮ್ ತರೋದಿದೆ. ಫ್ರಿಜ್ಜಲ್ಲಿ ತಗೊಳ್ಳೋದಿತ್ತು. ಇದರಲ್ಲಿ ಕೋಲ್ಡ್ ವಾಟರ್ ಇದೆ. ಇದನ್ನು ಇದಕ್ಕೆ ಹಾಕೋಣ. ಇವಾಗ ಹಾಕಿದ್ದೀವಲ್ವಾ, ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕು. ಸಕ್ಕರೆ ಹಾಕೋಣ. ಆಮೇಲೆ ಬೇಕಾದರೆ ಉಪ್ಪು, ಇದು ಖಾರ ಪುಡಿ ಹಾಕೋಬೋದು. ನಾವು ಸುಮ್ಮನೆ ಟ್ರೈ ಮಾಡ್ತಿದ್ದೀವಿ, ಅಂದರೆ ಚೆನ್ನಾಗಿ ಬಂದಿತ್ತು ವಾಟರ್ ಮೆಲನ್ಗೆ. ಸೊ ಇದಕ್ಕೆ ಟ್ರೈ ಮಾಡೋಣ ಅಂತ. ಗೈಸ್, ಇದು ಹಿಂಗಾಗುತ್ತೆ. ಇವಾಗ ಇದನ್ನು ತೆಗೋಣ, ನೋಡೋಣ. ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ಮತ್ತೊಂದು ಸರ್ತಿ ಗ್ರೈಂಡ್ ಮಾಡ್ತೀನಿ. ಇಲ್ಲಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಇದೊಂದು ಮೈನಸ್ ಪಾಯಿಂಟ್ ಏನಂದರೆ ಮಣ್ಣು ಜಾಸ್ತಿ ಖಾರ ಹಾಕಿ, ಸ್ವಲ್ಪ ಲೈಟಾಗಿ ಖಾರ ಇದೆ. ನೀವು ನೋಡ್ಕೊಂಡು ಹಾಕಿ ಖಾರನ. ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು.